ನಮ್ಮಲ್ಲಿ ದೇವರು ಇರುವುದು ಒಬ್ಬನೇ. ದೇವನೊಬ್ಬ ನಾಮ ಹಲವು, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಬ್ಬನೇ ಒಬ್ಬ ದೇವರು. ಬೇರೆ ಬೇರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯು. ಒಬ್ಬನೇ ದೇವರು. ಆದ್ರೆ ನಮ್ಮ ಹಿರಿಯರು ಅಧ್ಯಾತ್ಮದಲ್ಲಿ ಧರ್ಮದಲ್ಲಿ ಕೊಟ್ಟಿರುವಷ್ಟು ಸ್ವಾತಂತ್ರ್ಯವನ್ನು ಜಗತ್ತಿನ ಯಾವ ಧರ್ಮಗಳು ಯಾವ ಪ್ರಜೆಗೂ ಕೊಡಲಿಲ್ಲ. ನಮ್ಮಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ದೇವರನ್ನು ನಿರ್ಮಿಸಿಕೊಳ್ಳುವಂಥ ಅವರವರ ಅಭಿರುಚಿಗೆ ತಕ್ಕಂತೆ ರುಚೀನಾಂ ವೈಚಿತ್ರ್ಯ ದೃಜಕುಟಿಲ ನಾನಾ ಪಥಜುಷಾಂ ಅಂತ ಪುಷ್ಪದಂತ ಏನು ಹೇಳ್ತಾನ, ದಾರಿಗಳು ಎಷ್ಟೇ ಇರಲಿ ಹೋಗಿ ಮುಟ್ಟುವುದು ಅಲ್ಲಿಗೆ, ರುಚಿಗಳು ಎಷ್ಟೇ ಇರಲಿ ತೃಪ್ತಿಯನ್ನೇ ಕಾಣೋದು ನಾವು. ಹಾಗೆ ನಮ್ಮ ತೃಪ್ತಿಗಾಗಿ ನಮ್ಮ ರುಚಿಗಳನ್ನು ನಾವು ನಿರ್ಮಿಸಿಕೊಂಡು ನಮ್ಮ ರುಚಿಗೆ ಬೇಕಾದಂಥ ಉಪಾಸನೆಗಳನ್ನು ನಾವು ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ಶೈವರು, ವೈಷ್ಣವರು, ಶಾಕ್ತರು, ಸೌರ್ಯರು, ಗಾಣಪತ್ಯರು, ದಾತ್ತರು ಬೇರೆ 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 ಉಪಾಸನಾ ಪಂಥಗಳ ನಿರ್ಮಾಣ ಮಾಡ್ಕೊಂಡು ಆಯ್ತು ನಿಂದೇನು ತಪ್ಪಲ್ಪ ನೀನು ಮಾಡ್ಕೋ, ನಿಂದ ತಪ್ಪಲ್ಪ ನೀನು ಮಾಡ್ಕೋ ಅಂತ ಎಲ್ಲರಿಗೂ ಸಹಿತ ಅವಕಾಶ ಮಾಡಿಕೊಟ್ಟು ನಾನು ಮಾಡಿದ್ದೇ ಸರಿ ನೀನು ಮಾಡಿದ್ದು ಸರಿಯಲ್ಲ, ನಿನ್ನ ರುಂಡವನ್ನು ನಾನು ದೇಹದಿಂದ ಬೇರ್ಪಡಿಸ್ತೀನಿ, ಇದನ್ನೊಂದು ವೇಳೆ ಬಿಟ್ಟು ಬೇರೆ ಅದನ್ನು ಮಾಡಿದ್ರೆ ಅಂತ ನಮಗೆಂದೂ ನಮ್ಮ ಹಿರಿಯರು ಹೇಳಲಿಲ್ಲ ಅಂತ ತಿಳ್ಕೊಂಡೇ ನಮ್ಮ ದೇಶದೊಳಗೆ ನಾವು ಎಷ್ಟೇ ಜಾತಿಯವರು, ಎಷ್ಟೇ ಧರ್ಮದವರು, ಎಷ್ಟೇ ಪಂಥದವರು ಇದ್ದರೂ ಸಹಿತ ಆನಂದವಾಗಿ ಕೂಡ್ಕೊಂಡಿರ್ತೀವಿ. ಬಹಳ ಜನ ಟೀಕಾ ಟಿಪ್ಪಣಿ ಮಾಡ್ಕೊತ ಅಡ್ಡಾಡ್ತಿರ್ತಾರೆ ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ದೇವಪೂಜಾ ವ್ಯವಸ್ಥೆಯ ಬಗ್ಗೆ ತುಂಬ ಬುದ್ಧಿಗೇಡಿತನವನ್ನು ಪ್ರದರ್ಶಿಸ್ತಾ ಇರ್ತಾರೆ. ಅದರಲ್ಲಿ ನಮ್ಮಂಥ ಸ್ವಾಮಿಗಳು ಇದ್ದಾರೆ. ಸ್ಥಾವರವನ್ನು ವಿರೋಧಿಸುವಂಥ ಸ್ವಾಮಿಗಳು ಇದ್ದಾರೆ. ಅವರಿಗೆ ಸಮಾಜದ ಕಳಕಳಿಯ ಅಭಾವ ಇರೋದ್ರಿಂದ ಆ ರೀತಿ ಮಾತಾಡ್ತಾರ ಅಂತ ನನ್ನ ಅನಿಸಿಕೆ. ನಮ್ಮ ದೇವಸ್ಥಾನಗಳನ್ನು ಯಾಕೆ ಮಾಡಿದ್ರು ನಮ್ಮ ಹಿರಿಯರು? ನಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸ್ಬೇಕಾದ್ರೆ ದೇವಸ್ಥಾನಗಳು ಬೇಕು. ದೇವಸ್ಥಾನ ಇರಲಿಲ್ಲ ಅಂದ್ರೆ ಏನು? ಹೋಟೆಲ್ದಾಗ ಸೇರ್ಬೇಕಲ್ಲ, ಇರ್ಲಿಕ್ಕಂದ್ರೆ ಕುಡುಕರ ಅಂಗಡಿಯಾಗ ಸೇರ್ಬೇಕು. ಏನು ಎಲ್ಲರೂ ಕುಡಿಯಕ್ಕೆ ಹೋಗಿ ಸೇರೋದೈತೆ ಅಲ್ಲಿ? ಹೋಟೆಲ್ದಾಗ ಏನು ಮನ್ಯಾಗ ಎಷ್ಟು ಚಂದಾಗ ಅಡಿಗಿದ್ದಾಗ ಎಲ್ಲರೂ ಹೋಗಿ ಹೋಟೆಲ್ದಾಗ ಕುಂದ್ರೋದೈತೆ? ಎಲ್ಲರೂ ಕುಡು ಜಾಗ ಇವ ಎರಡ. ಯಾಂಜಲ್ ಸಹಿತ ಅನ್ನಂಗಿಲ್ಲ, ಮೊದಲು ಕುಡ್ದಿಟ್ಟ ಹೋಗಿದ್ನಂದ್ರೆ ಅದ್ರಾಗ ಕುಡಿತಾರೆ, ತಕರಾರು ಮಾಡಂಗಿಲ್ಲ. ಅದ ಬಟ್ಟಲ್ದಾಗ ಕುಡಿತಾರೆ, ಅದ ಗ್ಲಾಸ್ನಾಗ ಕುಡಿತಾರೆ, ತೊಳೆದೇನಪ್ಪ ಅಂತ ಸಹಿತ ಕೇಳಂಗಿಲ್ಲ. ಏನು ಅಲ್ಲಿ ಹೋಗಿ ಕೂಡೋದೈತೆ? ಆದ್ರೆ ದೇವಸ್ಥಾನಗಳು ದೇವ್ರ ಜಾತ್ರೆ ಐತಂದ್ರೆ, ಕಾಡಪ್ಪನ ಜಾತ್ರೆ ಐತಿ ಅಂತಂದ್ರೆ ಬನಹಟ್ಟಿ ರಬಕವಿ ಮಂದಿ ಯಾವ ಜಾತಿಯವರು, ಯಾವ ಪಂಥದವರು, ಯಾವ ಪಕ್ಷದವರು, ಯಾವ ಪಾರ್ಟಿಯವರು, ಏನು ಶ್ರೀಮಂತರು, ಬಡವರು, ಕಲ್ತವರು, ಕಲಿಯದವರು, ದೊಡ್ಡವರು, ಸಣ್ಣವರು, ಏನು ಭೇದಗಳಲ್ಲಿ ಎಲ್ಲರೂ ಬಂದು ಬಿಡ್ತಾರೆ. ಏನೂ ಮಾತಾಡ್ಲಾರ್ದಂಥ ನಮ್ಮ ದೇವರು ಎಲ್ಲರನ್ನೂ ಸೇರಿಸ್ತಾನೆ. ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಮಾಡ್ಬೇಕು? ಇವು ಬುದ್ಧಿಗೇಡಿಗಳು ಬೈಕೊಂತ ಅಡ್ಡಾಡ್ತಿರ್ತಾವೆ, ಗುಡ್ಯಾನ್ ದೇವ್ರಿಗೆ ಯಾಕೆ ಹೋಗ್ತೀರಿ ಅಂತ. ಎಂಥ ಬುದ್ಧಿಗೇಡಿಗಳು ಅನ್ಬೇಕು ಅವಕ್ಕ? ಈ ಕೆಲಸ ಏನು ಇವ್ರು ಮಾಡೋರು ಅದಾರ? ಇವಕ್ಕಂತರೂ 4 ಮಂದಿ ಸೇರ್ಸಕ್ಕೆ ಬರುವುದಿಲ್ಲ. ಬೈಕೊಂತ ಅಡ್ಡಾಡೋದು ಬಿಟ್ರೆ ಮತ್ತೊಂದು ಕೆಲಸ ಬರುವುದಿಲ್ಲ. ಆಮ್ಯಾಗ ಇವು ದೇವಸ್ಥಾನಗಳಂದ್ರೆ ಶೋಷಣೆಯ ಸ್ಥಾನಗಳು. ಆ ಪೂಜಾರಿಗಳು ಶೋಷಣೆ ಮಾಡ್ತಾರೆ. ಯಾವ ಪೂಜಾರಿಗಳು ಶ್ರೀಮಂತ ಆಗ್ಯಾರಿ ಇಲ್ಲಿ ತನ? ನೀವು ಬರೇ ತಿರುಪತಿ ಶಿರಡಿ ಆಡು ದೇವಸ್ಥಾನ ಬಿಟ್ಟರು ಉಳಿದು ಯಾವ ದೇವಸ್ಥಾನದಾಗ ಪೂಜಾರಿಗಳು ಶ್ರೀಮಂತ ಆಗ್ಯಾರ ಹೇಳ್ರಿ ನೋಡುನು. ಪೂಜಾರಿಗಳು ಪ್ರಾರ್ಥನೆ ಮಾಡಿದ್ರೆ ಸಿದ್ದೇಶ್ವರ ಅಪ್ಪಗಳು ನಮಗೊಂದು ಮಾತು ಹೇಳ್ತಿದ್ರು, ತಮಗೂ ಹೇಳ್ಯಾರ. ಪೂಜಾರಿ ತನಗಾಗಿ ಎಂದೋ ಪ್ರಾರ್ಥನೆ ಮಾಡಲಿಲ್ಲ, ಬಂದಂಥ ಭಕ್ತರಿಗಾಗಿ ಪ್ರಾರ್ಥನೆ ಮಾಡಿ ಅವ್ರಿಗೆ ವರ ಕೊಡಿಸಿದ್ನ ಹೊರತು ತನ್ನ ಸಲುವಾಗಿ ಸ್ವಾರ್ಥದಿಂದ ಎಂದೋ ವರ ಕೇಳಲಿಲ್ಲ ಅಂತ ಅಪ್ಪಗಳು ಹೇಳ್ತಿದ್ರು ನಮಗೆ. ಅಂಥವ್ರ ಬಗ್ಗೆ ಈ ಮುಟ್ಟಾಡ್ರು ಟೀಕೆ ಟಿಪ್ಪಣಿ. ಯಾವ ಪೂಜಾರಿ ಯಾರ ಸಲುವಾಗಿ ತನ್ನ ಸಲುವಾಗಿ ಏನು ಮಾಡ್ಕೊಂಡಿದ್ರೆ ಅವ 10 ಅಂತಸ್ತಿನ ಮನೆ ಕಟ್ಕೋಬೇಕಾಗಿತ್ತು, ಇನ್ನ ಅದ್ರಾಗ ಇರ್ತಾನ. ಪೂಜೆ ಮಾಡೋರ ಹೃದಯವನ್ನು ಅರ್ಥಕೋಬೇಕು.